ನಮಸ್ಕಾರ ಸ್ನೇಹಿತರೆ. ಈ ಒಂದು ಟ್ಯಾರೋ ರೀಡಿಂಗ್ ಬಂದು ಯಾರಿಗೆಲ್ಲ ನಿಮಗೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ನಿಮಗೆ ಯಾವ ಸಂದರ್ಭದಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಇದು ಅನ್ವಯಿಸುತ್ತೆ ಅಥವಾ ಅಪ್ಲೈ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ಸಂದರ್ಭ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೆಡಿಕ್ಷನ್. ಮೊದಲನೇದಾಗಿ, ಈಗ ಸದ್ಯಕ್ಕೆ ನೀವು ನಿಮ್ಮ ಪ್ರೇಮ ಜೀವನಕ್ಕಾಗಿ ಅಥವಾ ನಿಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು, ಖುಷಿಪಡಿಸಲು ನೀವು ಅತ್ಯಂತ ಎಫರ್ಟನ್ನು ನೀವು ಹಾಕಿದ್ದೀರ. ಬಟ್ ಆದರೂ ಎದುರುಗಡೆ ವ್ಯಕ್ತಿ ಅಥವಾ ನಿಮ್ಮ ಸಂಗಾತಿ ಆ ಕಡೆಯಿಂದ ರೆಸ್ಪಾನ್ಸ್ ನಿಮಗೆ ಅಷ್ಟಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಅಸಮಾಧಾನ ಅಥವಾ ಬೇಜಾರಿನಲ್ಲಿ ನೀವು ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಇದ್ದೀರ. ನಿಮಗೆ ನೀವು ಆ ಪ್ರೇಮಕ್ಕೆ ಅಥವಾ ಸಂಬಂಧವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅಥವಾ ಬೆಳೆಸುವ ನಿಟ್ಟಿನಲ್ಲಿ ನೀವೇನು ಕೆಲಸ ಮಾಡ್ತೀರ, ನೀವೇನು ಶ್ರಮ ಪಡ್ತೀರ, ಅದರ ಜೊತೆಗೆ ನಿಮ್ಮ ಭಾವನೆಗಳನ್ನು ಕೂಡ ನೀವು ವ್ಯಕ್ತಪಡಿಸಬೇಕಾದಂಥದ್ದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಇದನ್ನು ನೀವು ತಿಳ್ಕೊಬೇಕು, ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ಅದಾದ ನಂತರ ನಿಮಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ಅಂದರೆ ನೀವು ಬೇಸಿಕಲಿ ನಿಮ್ಮ ಸಂಬಂಧವನ್ನು ಭದ್ರ ಮಾಡಿಕೊಳ್ಳೋದಕ್ಕೋಸ್ಕರ, ಸ್ಟೇಬಲ್ಲಾಗಿ ಇದು ಮಾಡೋದಕ್ಕೋಸ್ಕರ ನೀವು ನಿಮ್ಮ ವೃತ್ತಿಯಲ್ಲೇ ಆಗಲಿ, ನಿಮ್ಮ ಸ್ಟೇಟಸ್ನಲ್ಲೇ ಆಗಲಿ, ನೀವು ಒಂದು ಸ್ಟೇಬಲ್ ಪರಿಸ್ಥಿತಿಯನ್ನು ನೀವು ಗಳಿಸಬೇಕಾಗುತ್ತೆ. ಅಂದರೆ ಇದು ಹಣನೇ ಇರ್ಬೋದು ಅಥವಾ ಸ್ಟೇಬಲ್ ಜಾಬ್ ಇರ್ಬೋದು. ಆ ಥರದ ಅದರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಬರೀ ಏನು ಭಾವನೆಗಳಿದ್ದರೆ ಮಾತ್ರ ಸಾಲದು. ಮಟೀರಿಯಲ್ ವರ್ಲ್ಡಲ್ಲಿ ನಿಮಗೆ ಹಣ ಬೇಕಾಗುತ್ತೆ, ಕಾರ್ ಬೇಕಾಗುತ್ತೆ, ಮನೆ ಬೇಕಾಗುತ್ತೆ, ಎಲ್ಲ ಅದು ಆ ನಿಟ್ಟಿನಲ್ಲಿ ನೀವು ಫೋಕಸ್ ಮಾಡಬೇಕು. ನಂತರದಲ್ಲಿ ನೀವು ಆ್ಯಕ್ಚುಲಿ ಅತ್ಯಂತ ಅದೃಷ್ಟವಂತರೂ ಹೌದು, ನೀವು ಲಕ್ಕಿ ಕೂಡ. ನಿಮಗೆ ಇದುವರೆಗೂ ಏನು ಆಗಿದೆ ಅದೆಲ್ಲ ದೈವ ನಿರ್ಣಯದಂತೆಯೇ ಆಗಿರುವಂಥದ್ದು. ನೀವು ಇದನ್ನು ಏನಿದೆ ಸ್ಟೇಬಲ್ ಲೈಫನ್ನು ಗಳಿಸೋದಕ್ಕೋಸ್ಕರ ನಿಮ್ಮ ಹತ್ರ ತುಂಬ ಶಕ್ತಿ ಇದೆ, ನಿಮ್ಮ ಹತ್ರ ವಿದ್ಯೆ ಇದೆ, ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ನಿಮ್ಮ ಹತ್ರ ಮಾಡುವಂಥ ಛಲ ಇದೆ. ನೀವು ಮುನ್ನುಗ್ಗಿ ಹೋಗಬೇಕು ಅಷ್ಟೇ. ನೀವು ಹಂಗೆ ಮುನ್ನುಗ್ಗಿ ಹೋದರೆ ನಿಮ್ಮಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. 4 ಜನರ ಮಧ್ಯೆ ನಿಮಗೆ ಒಂದು ಯಶಸ್ಸು ಸಿಗುತ್ತೆ. ನಿಮ್ಮ ಜೀವನ ಅತ್ಯಂತ ಸಂತೋಷವಾಗಿ ಇರುತ್ತೆ. ನಿಮಗೆ ಈ ದೈವ ನಿರ್ಣಯ ಹೇಗಿದೆ ಅಂತಂದರೆ, ನಿಮಗೆ ಈ ಸಂದರ್ಭಕ್ಕೆ ನಿಮಗೆ ದೈವದ ಸಪೋರ್ಟ್ ಕೂಡ ನಿಮಗೆ ಚೆನ್ನಾಗಿದೆ. ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡಿಬಿಟ್ಟು ನೀವು ಮುನ್ನುಗ್ಗಿ ಆ ಕೆಲಸವನ್ನು ಮುಗಿಸೋ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಏನು ಕೆಲಸ ಮಾಡಿದ್ರೆ ನನ್ನ ಲೈಫು ಸುಧಾರಿಸ್ಬೋದು ಅನ್ನೋಂಥದ್ದನ್ನು ಯೋಚನೆ ಮಾಡಿಬಿಟ್ಟು ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತ ಆಗಬೇಕು. ಆದರೆ ನೀವು ಯೋಚನೆ ಮಾಡಬೇಕಾಗುತ್ತಂಥ ಸಂದರ್ಭ ಏನು ಅಂತಂದರೆ, ನೀವು ಈಗ ಏನು ನಿಮ್ಮ ಸಂಬಂಧವನ್ನು ಸ್ಟೇಬಲ್ ಮಾಡಿಕೊಳ್ಳೋದಕ್ಕೆ ನೀವು ಹೊರಡ್ತೀರ, ಗಳಿಸೋದಕ್ಕೆ ಹೊರಡ್ತೀರ, ಹಣ, ಅಂತಸ್ತು, ಅದನ್ನೆಲ್ಲ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳನ್ನು ಕೂಡ ಅಥವಾ ನಿಮ್ಮ ಸಂಗಾತಿಯನ್ನು ಕೂಡ, ನಿಮ್ಮ ಪ್ರೇಮವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮ್ಮ ಕೆಲಸದ ಜೊತೆಗೆ. ಹಾಗೆ ಮಾಡುವುದರಿಂದ ನಿಮಗೆ ಒಂದು
ಸಮೃದ್ಧವಾದಂಥದ್ದು ಜೀವನ ಒಂದು ನಿಮಗೆ ಪ್ರಾಪ್ತ ಆಗುತ್ತೆ. ಮುಖ್ಯವಾಗಿ ನಿಮಗೆ ಪ್ರೇಮದಲ್ಲಿ ಯಾವುದೇ ಸಂಬಂಧ ಯಾವುದೇ ಅಂತಹ ಒಂದು ತೊಂದರೆ ಇಲ್ಲ. ಈ ಲೈಫನ್ನು ನೆಕ್ಸ್ಟ್ ಲೆವೆಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ನೀವು ಕೆಲಸ ಮಾಡಬೇಕು, ಹಣ ಗಳಿಸಬೇಕು. ಅದೆಲ್ಲ ಗಳಿಸಿದರೆ ಜೊತೆಗೆ ನಿಮ್ಮ ಸಂಗಾತಿಯವರ ಜೊತೆಯೂ ಕೂಡ ಸಂಬಂಧವನ್ನು ಸೌಹಾರ್ದಯುತವಾಗಿ ಇಟ್ಕೊಂಡ್ರೆ ನಿಮ್ಮ ಜೀವನ ಅತ್ಯಂತ ಅದ್ಭುತವಾಗಿ ಇರುತ್ತೆ. ನಮಸ್ಕಾರ ವೀಕ್ಷಕರೇ.